ಅರಣ್ಯಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಬಳಸಿಕೊಂಡು ಗಸ್ತು, ಪರಿವೀಕ್ಷಣೆ, ಅಭಿವೃದ್ಧಿ, ನಿರ್ವಹಣೆ ಹಾಗೂ ಮೇಲ್ವಿಚಾರಣೆಯಿಂದ ಪರಿಣಾಮಕಾರಿಯಾಗಿ ಅರಣ್ಯ ಭೂಮಿಯನ್ನು ರಕ್ಷಿಸಬಹುದಾಗಿದೆ. ಗಣಕೀಕೃತ ಮತ್ತು ಭೌಗೋಳಿಕ ಮಾಹಿತಿಯ ಅರಣ್ಯ ದಾಖಲೆಗಳ ಸಹಾಯದಿಂದ ಅರಣ್ಯ ಭೂಮಿಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಸಂರಕ್ಷಿಸಬಹುದು. ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯವು ಅರಣ್ಯ ಭೂಮಿಗಳ ಭೌಗೋಳಿಕ ಮಾಹಿತಿ ವ್ಯವಸ್ಥೆಯಡಿ ದತ್ತಾಂಶವನ್ನು ರಚಿಸಲು ಭಾರತ ದೇಶದ ಎಲ್ಲಾ ರಾಜ್ಯಗಳಿಗೆ ಆದೇಶವನ್ನು ನೀಡಿತು. ಅದರ ಪ್ರಕಾರ ಭಾರತ ಸರ್ಕಾರವು ಆದೇಶವನ್ನು ಪಾಲಿಸಿತು. ಕರ್ನಾಟಕ ಅರಣ್ಯ ಇಲಾಖೆಯು ಕರ್ನಾಟಕ ಅರಣ್ಯ ಭೂಮಿಗಳ ಭೌಗೋಳಿಕ ದತ್ತ ಸಂಚಯ ಯೋಜನೆಯನ್ನು ಪ್ರಾರಂಭಿಸಿತು. ಕರ್ನಾಟಕ ಅರಣ್ಯ ಇಲಾಖೆಯು ಕಂದಾಯ ಇಲಾಖೆಯ ಮೂಲ ದಾಖಲೆಗಳ ಬೆಂಬಲದೊಂದಿಗೆ ರಾಷ್ಟ್ರೀಯ ದೂರ ಸಂವೇದಿ ಅನ್ವಯಿಕ ಕೇಂದ್ರದ ಪ್ರಮಾಣಿತ ಕಾರ್ಯವಿಧಾನ ಹಾಗೂ ದೇಶಿ ಉಪಗ್ರಹ ಛಾಯಾಚಿತ್ರಗಳನ್ನು ಉಪಯೋಗಿಸಿ ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದ್ರದ GIS ಕೌಶಲ್ಯ ಮತ್ತು ಇಲಾಖೆಯ ವಿವಿಧ ಹಂತದ ಸಿಬ್ಬಂದಿಗಳ ಜ್ಞಾನ ಸಂಯೋಜನೆಯೊಂದಿಗೆ ಈ ದತ್ತ ಸಂಚಯವನ್ನು ಅಭಿವೃದ್ಧಿಪಡಿಸಿದೆ. ಅರಣ್ಯ ಭೂಮಿಗಳ ಗಡಿಯು ಕಟ್ಟುನಿಟ್ಟಾಗಿ ಅಧಿಸೂಚನೆಯ ಪ್ರಕಾರವಿರಬೇಕು ಮತ್ತು ನಿರ್ದಿಷ್ಟ ಕಂದಾಯ ಗ್ರಾಮದ ಸರ್ವೆ ನಂಬರ್ಗಳನ್ನು ಪ್ರತಿಬಿಂಬಿಸಬೇಕು ಎಂಬುದು ಈ ಯೋಜನೆಯ ಮೂಲ ತತ್ವವಾಗಿದೆ. ಈ ಯೋಜನೆಯಲ್ಲಿ ಒಳಗೊಂಡಿರುವ ಪ್ರಮುಖ ಹಂತಗಳು: ಮೊದಲನೆಯದು, ಗ್ರಾಮ ನಕ್ಷೆಗಳಲ್ಲಿ ಅಧಿಸೂಚನೆಯಂತೆ ಅರಣ್ಯ ಗಡಿರೇಖೆಯನ್ನು ಗುರುತಿಸುವುದು. ಎರಡನೆಯದು, ಕಂದಾಯ ಗ್ರಾಮ ನಕ್ಷೆಗಳಿಗೆ ಕ್ಷೇತ್ರದಲ್ಲಿ ಸರಿಹೊಂದುವ ಮೋಜಣಿ ಗುರುತುಗಳನ್ನು ಸ್ಥಾನಿಕ ನಿಯಂತ್ರಣ ಬಿಂದುಗಳಾಗಿ ಸಂಗ್ರಹಿಸುವುದು. ಮೂರನೆಯದು, ಸ್ಥಾನಿಕ ನಿಯಂತ್ರಣ ಬಿಂದುಗಳನ್ನು ಬಳಸಿಕೊಂಡು ಕಂದಾಯ ಗ್ರಾಮ ನಕ್ಷೆಗಳಿಗೆ ಭೌಗೋಳಿಕ ಮಾಹಿತಿ ಅಳವಡಿಸುವುದು. ನಾಲ್ಕನೆಯದು, ಭೌಗೋಳಿಕ ಮಾಹಿತಿ ಅಳವಡಿಸಿದ ಕಂದಾಯ ಗ್ರಾಮ ನಕ್ಷೆಗಳಿಂದ ಅರಣ್ಯ ಗಡಿಯನ್ನು ಗಣಕೀಕೃತಗೊಳಿಸುವುದು. ಅಂತಿಮವಾಗಿ ಕರ್ನಾಟಕ ಅರಣ್ಯ ಭೂಮಿಗಳ ಭೌಗೋಳಿಕ ದತ್ತ ಸಂಚಯವನ್ನು ತಯಾರಿಸುವುದು. ಅರಣ್ಯಗಳ ಮೇಲ್ವಿಚಾರಣೆ ಮತ್ತು ಅವುಗಳ ನಾಶವನ್ನು ತಡೆಗಟ್ಟಲು ಅಧಿಕೃತ ಅಧಿಕಾರ ವ್ಯಾಪ್ತಿಯಲ್ಲಿರುವ ಅರಣ್ಯಗಳ ಸಂಖ್ಯೆ ಮತ್ತು ಅವುಗಳ ಪ್ರದೇಶದ ವಿವರಗಳನ್ನು ತಿಳಿದುಕೊಳ್ಳುವುದು ಬಹುಮುಖ್ಯ. ಯೋಜನೆಯ ವಿಶೇಷ ವೈಶಿಷ್ಟ್ಯಗಳು: ಭಾರತ ದೇಶದಲ್ಲಿ ಮೊಟ್ಟಮೊದಲ ಹಸಿರು ಯೋಜನೆ. ಕಂದಾಯ ಗ್ರಾಮ ಮಟ್ಟದ ನಕ್ಷೆಗಾರಿಕೆಯಲ್ಲಿ ರಾಷ್ಟ್ರೀಯ ಸಂಸ್ಥೆಯ ಪಾಲ್ಗೊಳ್ಳುವಿಕೆ. ದೇಶೀಯ ಉಪಗ್ರಹ ಚಿತ್ರಗಳು ಮತ್ತು ಗಗನ್ ಸೇವೆಗಳ ಬಳಕೆ. ಅನೇಕ ಪ್ರಾಂತ್ಯಗಳ ವಿವಿಧ ಭೂದೃಶ್ಯಗಳಿಂದ ಏಕರೂಪದ ದತ್ತ ಸಂಚಯ. ಸರ್ಕಾರಿ ಸಂಸ್ಥೆಗಳ ಸಕ್ರಿಯ ಭಾಗವಹಿಸುವಿಕೆ. ಕಡಿಮೆ ಸಮಯ, ಕಡಿಮೆ ವೆಚ್ಚ. ತಂತ್ರಜ್ಞಾನ ಮತ್ತು ಪರಂಪರೆಯ ದಾಖಲೆಗಳ ಸದ್ಬಳಕೆ. ಕರ್ನಾಟಕ ಅರಣ್ಯ ಭೂಮಿಗಳ ಭೌಗೋಳಿಕ ದತ್ತ ಸಂಚಯ ಯೋಜನೆಯಿಂದ ಉತ್ಪಾದಿಸಿದ ಭೂಪ್ರಾದೇಶಿಕ ಅರಣ್ಯ ಮಾಹಿತಿಗಳನ್ನು ಸಂಗ್ರಹಿಸಲು ಮತ್ತು ಅತ್ಯುನ್ನತಗೊಳಿಸಲು ವಿವಿಧ ಇಲಾಖೆಯ ಎಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಕರ್ನಾಟಕ ಭೌಗೋಳಿಕ ಅರಣ್ಯ ಮಾಹಿತಿ ವ್ಯವಸ್ಥೆ ತಂತ್ರಾಂಶದ ಹೆಸರಿನಲ್ಲಿ ಅನುವು ಮಾಡಿಕೊಡಲಾಗಿದೆ. ಕರ್ನಾಟಕ ಭೌಗೋಳಿಕ ಅರಣ್ಯ ಮಾಹಿತಿ ವ್ಯವಸ್ಥೆ ತಂತ್ರಾಂಶವು ಸಿದ್ಧ ಮಾಹಿತಿಯ ವರದಿ ಹಾಗೂ ನಕ್ಷೆಗಳನ್ನು ಕ್ಷೇತ್ರ ಮಟ್ಟದಲ್ಲಿ ಮೌಲ್ಯೀಕರಣ ಮತ್ತು ದೃಢೀಕರಣಕ್ಕಾಗಿ ಅಧಿಕಾರಿಗಳಿಗೆ ದೊರಕಿಸುತ್ತದೆ. ಅರಣ್ಯಗಳಿಗೆ ಸಂಬಂಧಿಸಿದ ಕ್ರಿಯಾತ್ಮಕ ವಿಶ್ಲೇಷಣೆಗಳನ್ನು ಡ್ಯಾಶ್ಬೋರ್ಡ್, ಕ್ರೋಢೀಕೃತ ಸಾರಾಂಶ ಮತ್ತು ನಕ್ಷೆಗಳ ರೂಪದಲ್ಲಿ ಪ್ರಸ್ತುತಪಡಿಸಲಾಗುತ್ತದೆ. ಕಾಡ್ಗಿಚ್ಚು ನಿರ್ವಹಣಾ ವ್ಯವಸ್ಥೆ ಹಾಗೂ ಅರಣ್ಯ ಹೊದಿಕೆ ಬದಲಾವಣೆ ಎಚ್ಚರಿಕೆ ವ್ಯವಸ್ಥೆಗೆ GSFIS ಡಾಟಾವನ್ನು ಬಳಸಿಕೊಳ್ಳುತ್ತಿದ್ದೇವೆ. ಕ್ಲಿಕ್ ಆಫ್ ದ ಬಟನ್ ನಮಗೆ ಎಲ್ಲ ನೋಟಿಫಿಕೇಶನ್ಸು ಸಿಗ್ತಾ ಇದೆ. ಸೆಕ್ಷನ್ 4 and 17 ಕೇಸಸ್ಗಳಲ್ಲಿ ಇದನ್ನು ಯೂಸ್ ಮಾಡ್ತಾ ಇದ್ದೇವೆ. ಲ್ಯಾಂಡ್ ರೆಕಾರ್ಡ್ಸ್ ಆಫೀಸ್ನಲ್ಲಿಯೂ ಸಹ ಉಪಯೋಗಿಸುತ್ತಿದ್ದೇವೆ. ಬೀಟ್ ಮ್ಯಾಪಿಂಗಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಅನ್ಕ್ಲಾಸಿಫೈಡ್ ಫಾರೆಸ್ಟ್ ಐಡೆಂಟಿಫಿಕೇಶನ್ಗೆ ಯೂಸ್ ಮಾಡ್ತೀವಿ ನಾವು ಈ ಡೇಟಾನ. ಫಾರೆಸ್ಟ್ ಕವರ್ ಮ್ಯಾಪಿಂಗಲ್ಲಿ ಉಪಯೋಗಿಸ್ತಾ ಇದ್ದೀವಿ.